ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ 7th ಮಂತ್ನಲ್ಲಿ ಮಾಡುವಂಥ ಬ್ಲಡ್ ವರ್ಕು ಹಾಗೆ ಅದರಲ್ಲಿ ನನಗೆ ಆಗಿದ್ದಂಥ ಪ್ರಾಬ್ಲಮ್ ಏನು, ಕೊನೆಗೆ ಏನು ಸೊಲ್ಯೂಷನ್ ಸಿಕ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ 7th ಮಂತಲ್ಲಿ ಮಾಡುವಂಥ ಬ್ಲಡ್ ವರ್ಕ್ ಏನಿದೆ ಅದರಲ್ಲಿ ಏನು ಗೊತ್ತಾಯ್ತಂದರೆ ನನ್ನ ಅಯನ್ ಲೆವೆಲ್ಸು ಬಹಳನೇ ಕಡಿಮೆ ಇದೆ ಅಂತ ಗೊತ್ತಾಯಿತು. ಸೊ ಹಿಮೋಗ್ಲೋಬಿನ್ ಬಂದು ತುಂಬ ಕಡಿಮೆ ಇತ್ತು, ಹಾಗಾಗಿ ಇನ್ನೊಂದು ಟೆಸ್ಟ್ ಕೂಡ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಹಾಗೆಯೇ ನನಗೆ ಹೆಮಟಾಲಜಿಸ್ಟ್ ಹತ್ರ ರೆಫರ್ ಮಾಡಿದ್ರು, ನನ್ನ OB-GYN. ಸೊ ಇಮಿಡಿಯೇಟಾಗಿ ನೀವು ಹೋಗಿ ಹೆಮಟಾಲಜಿಸ್ಟ್ನ ಮೀಟ್ ಆಗಬೇಕು, ಅನೆಮಿಕ್ ಆಗಿದ್ದೀರ, ತುಂಬಾ ಕಡಿಮೆ ಇದೆ ಅಂತ ಹೇಳಿ. ಸೊ ನಾವು ಹೋಗಿ ಅವ್ರ ಹತ್ರ ಕನ್ಸಲ್ಟೇಷನ್ ಎಲ್ಲ ಮಾಡಿದ್ಮೇಲೆ ನಮಗೆ ಅಯನ್ ಇನ್ಫ್ಯೂಷನ್ ಮಾಡಬೇಕಾಗತ್ತೆ ನಿಮಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂತ ನೆಕ್ಸ್ಟ್ ಇನ್ನೊಂದು ದಿನ ಅಪಾಯಿಂಟ್ಮೆಂಟ್ನ ನಾವು ಸ್ಕೆಡ್ಯೂಲ್ ಮಾಡ್ಕೊಂಡ್ವಿ ಈ ಅಯನ್ ಇನ್ಫ್ಯೂಷನ್ಗೆ. ಅಯನ್ ಇನ್ಫ್ಯೂಷನ್ನ ಮಾಡೋದಕ್ಕೆ ಓವರಾಲ್ 4 ಅವರ್ಸ್ ಆಗುತ್ತೆ ಅಂತ ಮೊದಲೇ ಹೇಳಿದರು. ಪ್ರಿಪೇರ್ ಆಗಿ ಬನ್ನಿ, ನಿಮ್ಗೇನಾದ್ರು ಸ್ನ್ಯಾಕ್ಸ್ ಬೇಕಾದ್ರೆ ತೊಗೊಂಡು ಬನ್ನಿ, ಅಥವಾ ಇಲ್ಲೂ ಕೂಡ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ ಎಲ್ಲನೂ ಸಿಗುತ್ತೆ ಅಂತ ಹೇಳಿದರು. ಸೊ ಇದರಲ್ಲಿ ಏನಂದರೆ ಫಸ್ಟ್ ಒಂದು ಟೆಸ್ಟ್ ಡೋಸ್ ಅಂತ ಕೊಡ್ತಾರೆ, ಅದು ಕೊಟ್ಟು 1 ಅವರ್ ತನಕ ಏನು ರಿಯಾಕ್ಷನ್ ಆಗಿಲ್ಲ ಅಂದರೆ ಆವಾಗ ಅಯನ್ ಇನ್ಫ್ಯೂಷನ್ನ ಮಾಡೋದು. ಸೊ 1 ಅವರ್ ತನಕ ವೇಟ್ ಮಾಡಿದಾಗಲೂ ನನಗೆ ಯಾವುದೇ ರೀತಿ ರಿಯಾಕ್ಷನ್ ಆಗಲಿಲ್ಲ. ಸೊ ಆಮೇಲಿಂದ ಇದನ್ನು ಅಯನ್ ಇನ್ಫ್ಯೂಷನ್ ಕಂಪ್ಲೀಟಾಗಿ ಮುಗೀತು. ಒಟ್ಟು 3 ಅವರ್ ಆಯಿತು ಇದು ಪ್ರೋಸೆಸ್ ಮುಗಿಯೋದಕ್ಕೆ. ಆಲ್ಮೋಸ್ಟ್ ಅರ್ಧ ದಿನ ನಾನು ಹಾಸ್ಪಿಟಲ್ನಲ್ಲೇ ಸ್ಪೆಂಡ್ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂಥರ ಮೈಂಡ್ ತುಂಬಾ ಡಿಸ್ಟರ್ಬಿಂಗ್ ಆಗಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆಂದರೆ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ಕಾನ್ಸಂಟ್ರೇಷನ್ ಮೇನ್ ಇದ್ದಿದ್ದು ಜೆಸ್ಟೇಷನಲ್ ಡಯಾಬಿಟೀಸ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ಈ ಒಂದು ಪ್ರೆಗ್ನೆನ್ಸಿನಲ್ಲಿ ಅಂತ. ಬಟ್ ಈ ಥರ ಅನೆಮಿಕ್ ಆಗ್ತೀನಿ ಅಂತ ನನಗೆ ಐಡಿಯಾ ಕೂಡ ಇರಲಿಲ್ಲ. ಯಾಕೆಂದರೆ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿನಲ್ಲೂ ಕೂಡ ನಮ್ಮ ಬ್ಲಡ್ ವರ್ಕ್ ಎಲ್ಲ ಮಾಡಿರ್ತಾರಲ್ವ, ಆವಾಗ ನಂದು ಹಿಮೋಗ್ಲೋಬಿನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ವ್ಯಾಲ್ಯೂಸ್ ಎಲ್ಲನೂ. ಸೊ ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಬೇಬಿ ಗ್ರೋತ್ ಆಗ್ತಾ ಅದು ಕಡಿಮೆ ಆಗುತ್ತೆ, ಅದು ನ್ಯಾಚುರಲ್ ಅಂತಲೇ ಡಾಕ್ಟರ್ ಕೂಡ ಹೇಳಿದ್ರು. ಬಟ್ ಸ್ಟಿಲ್ ಕೆಲವೊಂದು ಟೆಸ್ಟ್ಗಳನ್ನ ಅವ್ರು ಮಾಡ್ತಾರೆ. ನಮಗೆ ಇದು ಕಾಮನ್ ಅಂತ ಹೇಳಿದ್ರು ಅವರು ಮಾಡುವಂಥ ಟೆಸ್ಟ್ಗಳನ್ನೆಲ್ಲನೂ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಮತ್ತೆ ನನ್ನ ಡಯೆಟಲ್ಲಿ ಎಕ್ಸ್ಟ್ರಾ ಅಯನ್ ಎಲ್ಲ ಇರೋವಂಥ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಸಪೋಸ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಅಯನ್ ಲೆವೆಲ್ಸು, ಆವಾಗ ಅಯನ್ ಟ್ಯಾಬ್ಲೆಟ್ಸ್ನ ಯಾವ್ದಾದ್ರು ಆರೆಂಜ್ ಜ್ಯೂಸ್ ಜೊತೆ ಅಥವಾ ಲೆಮನ್ ಜ್ಯೂಸ್ ಜೊತೆ ತಗೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಅಯನ್ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ವೈಟಮಿನ್ ಸಿ ಜೊತೆ ತಗೊಂಡಾಗ ಅಂತ. ಬಟ್ ನನಗೆ ಈ ಥರ ಅಯನ್ ಇನ್ಫ್ಯೂಷನ್ನೇ ಮಾಡಿದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ಏನು ಬೇಡ ಅಂತಲೇ ಹೇಳಿದರು. ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದನೂ ಕೂಡ ಹೆಲ್ದಿಯಾಗಿರೋ ಫುಡ್ನೇ ತಿಂತಾ ಇದ್ದಿದ್ದು, ಹೊರಗಡೆ ಯಾವುದು ತಿಂದಿಲ್ಲ. ಮತ್ತು ಅಯನ್ ರಿಚ್ ಆಗಿರೋದು, ನ್ಯೂಟ್ರಿಷನ್ ಆಗಿರೋ ಅಂಥದ್ದನ್ನೇ ಮನೆಯಲ್ಲಿ ನಾನು ಮಾಡ್ತಾ ಇದ್ದಿದ್ದು. ಬಟ್ ಗೊತ್ತಿಲ್ಲ ಏನು ರೀಸನ್ನು ಅಂತ ಅಷ್ಟೊಂದು ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ಪ್ರತಿ ಒಂದು ದಿನದಲ್ಲೂ ಅಟ್ಲೀಸ್ಟ್ 2 ಮೀಲಲ್ಲಿ ಜಾಸ್ತಿ ಅಯನ್ ಕಂಟೆಂಟ್ ಇರೋವಂಥ ಫುಡ್ನೇ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಸೊಪ್ಪುಗಳಾಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ರಾಗಿ, ಈ ರೀತಿ ಎಲ್ಲ ಹೆಲ್ದಿಯಾಗಿರೋವಂಥ ಫುಡ್ನೇ ಜಾಸ್ತಿ ತಿಂತಾ ಇದ್ದೆ. ಈ 7th ಮಂತಲ್ಲಿ ಇಷ್ಟೊಂದು ಟೆಸ್ಟ್ಗಳನ್ನ ಮಾಡಿದ್ರು, ಇಷ್ಟೊಂದು ಹಾಸ್ಪಿಟಲ್ ವಿಸಿಟ್ಸ್ ಎಲ್ಲ ಇತ್ತು. ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು. ಈ ಒಂದು ವಾರ ಅಂತೂ ತುಂಬಾ ಸ್ಟ್ರೆಸ್ ಆಗಿದ್ದರಿಂದ ನಾವು ಸಡನ್ನಾಗಿ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಈ ಬೀಚ್ಗೆ ಅಂತ ಹೊರಟ್ವಿ. ಈ 2 ಡೇಸ್ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ, ಮೈಂಡ್ ಅಂತೂ ತುಂಬಾ ರಿಲ್ಯಾಕ್ಸ್ ಆಯಿತು. ಹಾಗೆಯೇ ಅಯನ್ ಇನ್ಫ್ಯೂಷನ್ನು ಆಗಿದ್ದರಿಂದ ನನಗೆ ಅಷ್ಟಾಗಿ ಏದುಸಿರು ಬರೋದಾಗಲಿ ಅದೆಲ್ಲನೂ ಇರಲಿಲ್ಲ, ಕಡಿಮೆ ಆಗಿತ್ತು. ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ, ಯುಗಾದಿ ಹಬ್ಬದ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಮಾತಾಡೋದಕ್ಕೆಲ್ಲ ಎಷ್ಟು ಕಷ್ಟ ಆಗ್ತಾಯಿದೆ, ಅಷ್ಟು ಬ್ರೆತ್ಲೆಸ್ನೆಸ್ ಎಲ್ಲ ಇರ್ತಾಯಿತ್ತು. ಸಪೋಸ್ ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದು ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಅಯನ್ ಲೆವೆಲ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಪ್ರೆಗ್ನೆನ್ಸಿ ಸ್ಮೂತಾಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವೆಕೇಷನ್ ಅಥವಾ 2 ಡೇಸ್ ಬೀಚಲ್ಲಿ ಏನು ಟೈಮ್ನ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲಿಂದ ಮತ್ತೆ ಮನೆಗೆ ಬಂದಮೇಲಿಂದ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡ್ವಿ ಬರಬೇಕಾದ್ರೆ ಡೀಪ್ ಕ್ಲೀನಿಂಗ್ ಎಲ್ಲ ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲಿಂದ ಡೆಲಿವರಿ ಟೈಮಲ್ಲಿ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕಾಗಲ್ಲ ಅಂತ, ಅದಕ್ಕೋಸ್ಕರ ಅಂತ ವೆಟ್ ವ್ಯಾಕ್ಯೂಮ್ ಮಾಡೋದಾಗಿರ್ಬೋದು, ಗರಾಜ್ ಕ್ಲೀನ್ ಆಗಿರ್ಬೋದು, ಅಥವಾ ನಮ್ಮ ಹಳೆ ಬಟ್ಟೆಗಳೆಲ್ಲ ಏನಿದೆ ಅದನ್ನೆಲ್ಲ ಡೊನೇಷನ್ ಕೊಡೋದು. ಮತ್ತು ಮಗು ಬರ್ತಾ ಇದೆ ಅಂದರೆ ಹೊಸದಾಗೆ ಸ್ವಲ್ಪ ಜಾಗನೂ ಎಲ್ಲ ರೆಡಿ ಮಾಡಬೇಕು ಮಗು ಥಿಂಗ್ಸ್ ಎಲ್ಲ ಇಡೋದಕ್ಕೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿಂದ ಹೋದ್ಮೇಲೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ. ಏನೆಲ್ಲ ಮಾಡಿದ್ವಿ ಅಂತ ನೋಡಿ. ಕೆಲವೊಂದು ಸ್ಟೋರ್ಗಳಲ್ಲಿ ಈ ಥರ ನಮಗೆ ರೆಂಟ್ ಮಾಡ್ಕೋಬೋದು. ಈ ವೆಟ್ ವ್ಯಾಕ್ಯೂಮ್ ಅನ್ನೋದೇನಿದೆ ಅದನ್ನು ರೆಂಟ್ ಮಾಡ್ಕೋಬೋದು. ಲೋವ್ಸ್, ಹೋಮ್ ಡಿಪೋ, ವಾಲ್ಮಾರ್ಟ್ ಆ ಥರ ಎಲ್ಲ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ.
ಅವರ್ಸ್ ಗಟ್ಟಲೆ ಆದರೂ ನಾವು ರೆಂಟ್ ಮಾಡ್ಕೋಬೋದು. ಅಂದರೆ 4 hours 6 hours ಆ ಥರ, ಅಥವಾ ಒಂದು ಹೋಲ್ ಡೇ 24 hours ಆದರೂ ಮಾಡ್ಕೋಬೋದು. ಚಿಕ್ಕದಾಗೆ ಅಪಾರ್ಟ್ಮೆಂಟ್ ಒಂದೇ ಫ್ಲೋರ್ ಇದ್ದರೆ ಒಂದು 4 to 6 hours ಸಾಕು. ಬಟ್ ನಮಗೆ 2 floors ಇದೆ ಅಲ್ವಾ ಮನೆ, ಹಾಗೆ ಮೆಟ್ಲೆಲ್ಲನೂ ಇದೆ. ಅದಕ್ಕೋಸ್ಕರ ನಾವು 24 hours ಇರಲಿ ಅಂದ್ಬಿಟ್ಟು ನಾವು 24 hours ಚೂಸ್ ಮಾಡಿದ್ವಿ. ಇಲ್ಲಿ ಬಂದು ನಾವು ಸರ್ಚ್ ಮಾಡ್ಬೋದು. ಇಲ್ಲಿ ರೆಂಟಲ್ ಟೂಲ್ಸ್ ಎಲ್ಲನೂ ಇರುತ್ತೆ. ಇಲ್ಲಿ ಬಂದು ಸರ್ಚ್ ಮಾಡಿದ್ರೆ ನಮಗೆ ಅದು ತೋರಿಸುತ್ತೆ ಯಾವ್ದು ಎಷ್ಟು ಪ್ರೈಸ್ ಇದೆ, ಯಾವ್ದು ಅವೈಲೇಬಲ್ ಇದೆ ಅವತ್ತು ಅಂತೆಲ್ಲ ತೋರಿಸುತ್ತೆ. ನಮಗೆ ಬೇಕಾಗಿರೋವಂಥ ವೆಟ್ ವ್ಯಾಕ್ಯೂಮ್ ಅಲ್ಲಿ ಸರಿಯಾಗಿ ನಮಗೆ ಸಿಗ್ತಾ ಇರಲಿಲ್ಲ, ತುಂಬಾ ಹೆವಿ ಇತ್ತು. ಅದನ್ನು ಮೂವ್ ಮಾಡೋದಕ್ಕೂ ನಮಗೆ ಕಷ್ಟ ಅನಿಸುತ್ತೆ ಅಂದ್ಬಿಟ್ಟು ನಾವು ಬೇರೆ ಅಲ್ಲೇ ಸಜೆಷನ್ ಕೇಳಿದ್ವಿ ಯಾವುದಿದೆ ಅಂತ. ಸೊ ಸ್ವಲ್ಪ ಈಸಿಯಾಗಿ ಹ್ಯಾಂಡಲ್ ಮಾಡೋಂಥದ್ದು ಯಾವುದಿದೆ ಅಂದ್ಬಿಟ್ಟು ಅವರು ಆಮೇಲಿಂದ ಒಂದು ಸಜೆಸ್ಟ್ ಮಾಡಿದ್ರು. ಸೊ ಈಗ ಮನೆಗೆ ಅದನ್ನು ತೊಗೊಂಡು ಬಂದಿದ್ದೀವಿ. ಈ ರೂಮಲ್ಲಿ ಇದ್ದಂಥ ಫರ್ನಿಚರ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಒಂದು ಕಡೆಗೆ ಮೂವ್ ಮಾಡಿದ್ದೀವಿ. ಸೊ ಮೂವ್ ಮಾಡಿದಾಗ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಫಸ್ಟ್ ಇದು ಈ ವೆಟ್ ವ್ಯಾಕ್ಯೂಮ್ ಏನಿದೆ ಅದನ್ನು ಯೂಸ್ ಮಾಡೋದಕ್ಕೂ ಮೊದಲು ಮಾಮೂಲಿ ನಾವು ದಿನ ಯೂಸ್ ಮಾಡ್ತೀವಲ್ಲ ಮನೇಲಿ ವ್ಯಾಕ್ಯೂಮ್ ಕ್ಲೀನರು, ಅದರಲ್ಲೇ ಒಂದ್ಸಲ ವ್ಯಾಕ್ಯೂಮ್ ಮಾಡ್ಕೊಂಡಾಗಿದೆ ಆಲ್ರೆಡಿ. ಇಲ್ಲ ಅಂದರೆ ಅದು ಇಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡೋದಿಲ್ಲ ಇದು. ಸೊ ಇದು ಬಂದು ಕ್ಲೀನಿಂಗ್ ಡೀಪ್ ಕ್ಲೀನ್ ಮಾಡೋವಂಥದ್ದು ಈ ಥರ ಇದೆ. ಲಿಕ್ವಿಡ್ ಸಿಗುತ್ತೆ. ಇದು ರಿಮೂವ್ ಸ್ಟಫ್, ಸ್ಟೇನ್, ಲೀವ್ಸ್, ಕಾರ್ಪೆಟ್, ಸ್ಮೆಲ್ಲಿಂಗ್ ಫ್ರೆಶ್ ಅಂತ ಎಲ್ಲ ಇದೆ. ಅಲ್ಲಿ ಲೋಸಲ್ಲೇ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನಿಂಗ್ ನಾವು ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಗಲೀಜ್ ನೀರು, ಡರ್ಟಿ ವಾಟರ್ ಕಲೆಕ್ಟ್ ಆಗುತ್ತೆ ಇದರಲ್ಲಿ. ಸೊ ಇದ್ರೊಳಗಡೆ ನಾವು ಕ್ಲೀನ್ ಮಾಡಿದ್ಮೇಲೆ ಡರ್ಟಿ ವಾಟರ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಮತ್ತು ಇಲ್ಲೇನಿದೆ ಇದರಲ್ಲಿ ವಾಟರ್ ಲೆವೆಲ್ ಅಂತ ಇದೆ ನೋಡಿ. ಸೊ ಈ ವಾಟರ್ ಲೆವೆಲ್ ಇಲ್ಲಿ ತನಕ ಬಿಸಿನೀರು ಮತ್ತು ಲಿಕ್ವಿಡ್ ಏನಿದೆ ಅದೆರಡೂ ಮಿಕ್ಸ್ ಮಾಡಬೇಕು. ಮತ್ತು ಇಲ್ಲಿ ಮೆಜರಿಂಗ್ ಕಪ್ ಕೂಡ ಇದೆ. ಮತ್ತು ಇಲ್ಲಿ ಮೆಜರಿಂಗ್ ಕಪ್ ಇದೆ. ಸೊ ಇದರಲ್ಲಿ ಮೆಜರ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ವಾಟರು ಇಲ್ಲಿ ತನಕ ಹಾಟ್ ವಾಟರ್ ಹಾಕಬೇಕಲ್ವಾ. ಸೊ ಇದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ಅವರು, ಫಾರ್ ಕ್ಲೀನ್ ಹಾಟ್ ಟ್ಯಾಪ್ ವಾಟರ್ ಆ್ಯಂಡ್ ಫಾರ್ಮುಲಾ ಓನ್ಲಿ. ಮತ್ತು ಅವರು ಕೊಟ್ಟಿರೋಂಥದ್ದು ಇಲ್ಲಿ ಮೆನ್ಷನ್ ಮಾಡಿದಾರಲ್ವ, ಇದೇ ಪ್ರಾಡಕ್ಟೇ, ಇದೇ ಬ್ರ್ಯಾಂಡ್ದೇ ಯೂಸ್ ಮಾಡಬೇಕು. ಸೊ ನಾವು ಅದೇ ಬ್ರ್ಯಾಂಡ್ದೇನೆ ಈ ಕ್ಲೀನಿಂಗ್ ಲಿಕ್ವಿಡ್ನ ತೊಗೊಂಡು ಬಂದಿರೋದು. ಸೊ ಈಗ ಶುರು ಮಾಡೋಣ ಕ್ಲೀನಿಂಗ್ನ. ಸೊ ಈಗ ಇಷ್ಟು ಈ ಕ್ಲೀನಿಂಗ್ ಲಿಕ್ವಿಡ್ ಏನಿದೆ ಅದನ್ನು ಹಾಕೊಂಡಿದ್ದೀವಿ. ಸೊ ಈಗ ಹಾಟ್ ವಾಟರ್ ಆಲ್ರೆಡಿ ಇದರಲ್ಲೇ ಫಿಲ್ ಆಗಿದೆ. ಈಗ ಇದನ್ನು ಅಲ್ಲಿ ಪ್ಲೇಸ್ ಮಾಡೋದು. ಇದು ಫ್ಲೋ ಇಂಡಿಕೇಟರ್ ಅಂತ, ಅದು ರೊಟೇಟ್ ಆಗೋದು ಸ್ಟಾಪ್ ಆದರೆ ನೀರು ಖಾಲಿ ಆಗಿದೆ ಅಂತ. ಈಗ ಮತ್ತೆ ನೀರನ್ನ ಮತ್ತೆ ಆ ಲಿಕ್ವಿಡ್ ಎರಡೂ ಹಾಕಬೇಕಾಗುತ್ತೆ ಇದಕ್ಕೆ. ಫುಲ್ ಎತ್ಕೋಬಲ್ಲ, ಎಷ್ಟು ಕೊಳೆ ನೀರು ಕಲೆಕ್ಟ್ ಆಗಿದೆ. ಸೊ ಇದು ಡರ್ಟಿ ವಾಟರ್, ಇದನ್ನ ಮತ್ತೆ ಚೆಲ್ಬಿಟ್ಟು ಇದಕ್ಕೆ ನಾವು ಹಾಟ್ ವಾಟರ್ ಫಿಲ್ ಮಾಡಿ ಮತ್ತೆ ಲಿಕ್ವಿಡ್ ಹಾಕಬೇಕು. ಈಗ ಇಲ್ಲಿ ನೀರು ಎಂಟಿ ಆಗಿದೆ, ಇಲ್ಲಿ ನೋಡ್ಬೋದು ನೀರು ಖಾಲಿ ಆಗಿದೆ. ದಿನ ವ್ಯಾಕ್ಯೂಮ್ ಮಾಡ್ತಾ ಇರ್ತೀವಿ, ಬಟ್ ಎಷ್ಟು ಕೊಳೆ ಸೇರ್ಕೊಂಡಿದೆ. ಆಲ್ಮೋಸ್ಟ್ ಇದನ್ನು 6 months ಒಂದ್ಸಲ ಮಾಡಲೇಬೇಕಾಗತ್ತೆ ವೆಟ್ ವ್ಯಾಕ್ಯೂಮ್, ಯಾಕೆಂದರೆ
ನಮ್ಗೆ ಇಷ್ಟು ಕೊಳೆ ಸೇರ್ಕೊಂಡಿದೆ ಅಂತಾನೆ ಗೊತ್ತಾಗೋದಿಲ್ಲ. ಹಾಗೇನೆ ಇದು ವೆಟ್ ವ್ಯಾಕ್ಯೂಮ್ ಏನು ಮಾಡ್ತೀವಿ, ಇದು ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 24 hours ಆದರೂ ಬೇಕಾಗುತ್ತೆ ಅದು ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ. ಅದಕ್ಕೆ ಅದ್ರ ಮೇಲೆ ಕಾರ್ಪೆಟ್ ಒಣಗೋ ತನಕ ಅಷ್ಟು ಓಡಾಡಬಾರ್ದು. ಈ ಸ್ಟೇರ್ ಕೇಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರದ್ದೊಂದು ಸಪ್ರೇಟಾಗಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ವ್ಯಾಕ್ಯೂಮ್ನ ನಾವು ಸ್ಟೇರ್ಸ್ಗೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಸ್ಟೇರ್ಸ್ಗೆಲ್ಲನೂ ಈ ಥರ ಬ್ರಷ್ ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ಸಪ್ರೇಟಾಗೆ, ಇದಕ್ಕೆ ಎಕ್ಸ್ಟ್ರಾ ಚಾರ್ಜು, ಇದಕ್ಕೆ $6 ಆಗುತ್ತೆ. ರೆಗ್ಯುಲರ್ ಆಗಿ ವ್ಯಾಕ್ಯೂಮ್ ಮಾಡಿ ಆಮೇಲಿಂದ ಥರ ವೆಟ್ ವ್ಯಾಕ್ಯೂಮ್ ಮಾಡೋದಕ್ಕೆ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗನೆ ಆಗುತ್ತೆ. ಬಟ್ ನನಗೆ ಅಷ್ಟೊಂದು ಸ್ಟ್ರೇನ್ ಆಗೋದೆಲ್ಲ ಬೇಡ ಅಂತ ಹೇಳಿ ಹಸ್ಬೆಂಡ್ ಒಬ್ಬರೇ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು 24 hours ತಗೊಂಡು 2 ದಿನ ಮಾಡಿದ್ವಿ. ಒಂದು ಈವ್ನಿಂಗ್ 6:30 ಹಂಗೆ ನಾವು ಅದನ್ನು ಎಕ್ವಿಪ್ಮೆಂಟ್ನ ತೊಗೊಂಡು ಬಂದು ನೆಕ್ಸ್ಟ್ ಡೇ 6:30ಗೆ ರಿಟರ್ನ್ ಮಾಡಿದ್ವಿ. ಸೊ ಈಗ ವಾಪಸ್ ರಿಟರ್ನ್ ಮಾಡ್ತಾ ಇದ್ದೀವಿ. ಈ ಥರ ಒಂದು ಬಿಲ್ ಕೊಟ್ಟಿರ್ತಾರೆ ನಮಗೆ ತಗೋಬೇಕಾದ್ರೆ. ಇದಕ್ಕೆ ಪರ್ ಡೇ ಅಂದರೆ 24 hours ನಮಗೆ ಅವ್ರು ಚಾರ್ಜ್ ಮಾಡಿದ್ದು $40 ಪ್ಲಸ್ ಅದು ಡೆಪಾಸಿಟ್ ಅಂತ ಒಂದು ಸ್ವಲ್ಪ ಅಮೌಂಟ್ ಕೂಡ ಕೊಡಬೇಕಾಗುತ್ತೆ. ಹಾಗೇನೆ ಲಿಕ್ವಿಡ್ ಏನು ಒಂದು ತಗೊಂಡು ಮನೆ ಒಳಗಡೆ ಧೂಳು ಎಷ್ಟಿರುತ್ತೋ ಹೊರಗಡೆನೂ ಅಷ್ಟೇ ಇರುತ್ತೆ. ಎಸ್ಪೆಷಲಿ ಗರಾಜ್ ಅಂತ ಬಂದರೆ ಧೂಳು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ನಾವು ಹೊರಗಡೆ ಹೋಗಿ ಬಂದ್ಮೇಲಿಂದ ನಮ್ಮ ಶೂಸು ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಟ್ಟಿರ್ತೀವಿ. ಹಾಗೆ ಕೆಲವೊಂದು ಐಟಮ್ಸ್ನ ತಗೊಂಡಿರೋದು ಅಲ್ಲೇ ಇರುತ್ತೆ, ಇನ್ನೂ ಓಪನ್ ಕೂಡ ಮಾಡಿರೋದಿಲ್ಲ. ಹಾಗೆ ಇಲ್ಲಿ ಜಾಸ್ತಿ ಧೂಳು ಸೇರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆಗಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಬಟ್ ಡೀಪ್ ಕ್ಲೀನಿಂಗ್ ಅಂತ ಮಾಡಬೇಕಾದ್ರೆ ಈ ಥರ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತೀವಿ. ಸೊ ಈ ನೀರು ಹಾಕಬೇಕಂದ್ರೆ ಇದು ಎಪಾಕ್ಸಿ ಮಾಡಿರೋದ್ರಿಂದ ಫ್ಲೋರು ನೀರೆಲ್ಲ ಡ್ರೈ ಆಗೋದಿಲ್ಲ. ಸೊ ನೀರೆಲ್ಲ ಹಾಕಿದ್ಮೇಲೆ ನಾವೇ ಅದನ್ನು ತಳ್ಳಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಬಿದು ನ್ಯೂ ಬಾರ್ನ್ ಕ್ಲೋತ್ಸ್ ಎಲ್ಲಾನು ಸ್ವಲ್ಪ ತಗೊಂಡಿರೋದಿದೆ. ಇಲ್ಲಿ ಒನ್ಸಿ ಇದೆ, ಮತ್ತು ಸ್ಲೀಪರ್ ಸೂಟ್ಸ್ ಎಲ್ಲ ಇದೆ, ಸಾಕ್ಸ್ ಇದೆ, ಮತ್ತು ಇದು ಕ್ರಿಪ್ ಶೀಟ್ಸೂ ಇದೆ. ಸೊ ಕ್ರಿಪ್ ಶೀಟ್ಸ್ ಎಲ್ಲನೂ ಇದೆ. ಇವಾಗ ಇದನ್ನೆಲ್ಲನೂ ಒಂದ್ಸಲ ವಾಶ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ನ್ಯೂಟ್ರಲ್ ಕಲರ್ ಕ್ಲೋತ್ಸ್ನೇ ತೊಗೊಂಡಿರೋದು. ಸೊ ಈ ಡ್ರೆಫ್ಟನಲ್ಲಿ ಲಾಂಡ್ರಿ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಮಗು ಬಟ್ಟೆ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಮನೆ ಅಂದಮೇಲಿಂದ ಮತ್ತೆ ಕ್ಲೀನ್ ಮಾಡಲೇಬೇಕಾಗತ್ತೆ. ಬಟ್ ಈ ಥರ ಡೀಪ್ ಕ್ಲೀನಿಂಗ್ ಎಲ್ಲ ಮೊದಲೇ ಮಾಡ್ಕೊಂಡ್ಬಿಟ್ರೆ ನಮಗೆ ಆಮೇಲಿಂದ ಹಾಗೇನೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಸೊ ಈಗ ಇಲ್ಲಿ ಒಂದು ಪಾತ್ರೆನಲ್ಲಿ ನೀರನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ, ಅಲ್ಯೂಮಿನಿಯಂ ಫಾಯಿಲ್, ಮತ್ತು ಅದಕ್ಕೆ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈ ಬೆಳ್ಳಿ ವಿಗ್ರಹಗಳು ಮತ್ತು ಬೆಳ್ಳಿ ಪಾತ್ರೆಗಳೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನಾನು ಯೂಶ್ವಲಿ ಈ ಮೆಥಡ್ನ ಫಾಲೋ ಮಾಡೋದಿಲ್ಲ ಅಷ್ಟಾಗಿ, ಬಟ್ ಟೈಮ್ ಇರೋದಿಲ್ಲ ಮತ್ತು ಎನರ್ಜಿನೂ ಇರೋದಿಲ್ಲ. ನಾನು ಕೋಲ್ಗೇಟ್ ಟೂತ್ ಪೌಡರ್ ಯೂಸ್ ಮಾಡಿಕೊಂಡೇ ಬೆಳ್ಳಿ ಪಾತ್ರೆಗಳನ್ನೆಲ್ಲನೂ ಕ್ಲೀನ್ ಮಾಡೋದು. ಬಟ್ ಇವಾಗ ನನಗೆ ಇದು ಈಸಿ ಅಂತ ಅನ್ನಿಸ್ತು, ಬೇಗ ಆಗುತ್ತೆ, ಹಾಗೆಯೇ ನನಗೂ ಅಷ್ಟೊಂದು ಸ್ಟ್ರೇನ್ ಆಗೋದಿಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಅಂತಂದ್ಬಿಟ್ಟು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಹಾಕಬೇಕಾದ್ರೆ ಯಾವ ಥರ ಇತ್ತು, ಈಗ ಕಲರ್ ಎಲ್ಲ ಯಾವ ಥರ ಚೇಂಜ್ ಆಗಿದೆ ಅಂತ. ಸೊ ಇದೊಂದು 5 minutes ಆದಮೇಲಿಂದ ಈ ಥರ ಎಲ್ಲನೂ ಬೆಳ್ಳಿ ಐಟಮ್ಸ್ನೆಲ್ಲನೂ ತೆಗೆದು ಈ ಥರ ಒಂದು ಟವಲ್ನಲ್ಲಿ ಹಾಕಿ ಅದು ಡ್ರೈ ಆಗೋದಕ್ಕೆ ಅಂತ ಬಿಡಬೇಕು. ಡ್ರೈ ಆಗೋದಕ್ಕೆ ಅಂದರೆ ಫಸ್ಟ್ ಈ ಥರ ತೆಗೆದಿಟ್ಕೋತಾ ಇದ್ದೀನಿ, ಆಮೇಲಿಂದ ಇಮಿಡಿಯೇಟಾಗಿ ಒಂದು ಪೇಪರ್ ಟವಲಿಂದ ವೈಪ್ ಮಾಡ್ಕೋಬೇಕು. ಸೊ ಈಗ ಎಲ್ಲ ಪಾತ್ರೆಗಳು ತೆಗೆದ್ಮೇಲಿಂದ ನಾನು ಈ ಥರ ಪೇಪರ್ ಟವಲಲ್ಲಿ ವೈಪ್ ಮಾಡ್ಕೋತಾ ಇದ್ದೀನಿ. ಇದು ಮೆಥಡ್ನ ಫಾಲೋ ಮಾಡಿದ್ರೆ 1 week ಅಥವಾ 2 weeks ಅಷ್ಟು ಬೆಳ್ಳಿ ಪಾತ್ರೆಗಳೆಲ್ಲ ಏನಿದೆ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಆದರೂ ಒಂದು ಸ್ವಲ್ಪ ದಿನ ಆದಮೇಲಿಂದ ಮತ್ತೆ ಕಪ್ಪಾಗುತ್ತೆ. ನನಗೆ ನಿಜ ಗೊತ್ತಾಗಲ್ಲ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ. ಅದೇ ಸ್ಟೋರ್ ಮಾಡಿಟ್ಟಿರೋಂಥ ಬೆಳ್ಳಿ ಐಟಮ್ಸ್ ಎಲ್ಲನೂ ಚೆನ್ನಾಗಿರುತ್ತೆ, ಜಿಪ್ ಲಾಕಲ್ಲಿ ಹಾಕಿಟ್ಟಿರೋದು. ಬಟ್ ಈ ಥರ ಹೊರಗಡೆ ಎಕ್ಸ್ಪೋಸ್ ಆಗೋಂಥದ್ದು ಈ ಥರ ಕಲರ್ ಚೇಂಜ್ ಆಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಫೋಟೋಗಳು ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಈ ಒಂದು ವಿಡಿಯೋದಲ್ಲಿ ಡೀಪ್ ಕ್ಲೀನಿಂಗು ಮತ್ತು ಈ ಅನೇಮಿಯಾ ಬಗ್ಗೆ ಎಲ್ಲನೂ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.